ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅದು ಎಷ್ಟರ ಮಟ್ಟಿಗೆ ಡ್ರಗ್ಸ್ ವಿಲೇವಾರಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಅಂತ. ಬೆಂಗಳೂರಿನಲ್ಲಿ ಸಿಕ್ಕಿರುವಂಥದ್ದು ಇಷ್ಟು, ಸಿಗದೇ ಇರುವಂಥದ್ದು ಇನ್ನೆಷ್ಟಿದೆ. ಯಾಕಂದರೆ ಈ ಹೊಸ ವರ್ಷಕ್ಕೋಸ್ಕರ ಎಷ್ಟರ ಮಟ್ಟಿಗೆ ಸರಬರಾಜು ಆಗ್ತಾ ಇದೆ ಅನ್ನುವಂಥ ಮಾತು ಕೇಳ್ತಾ ಇತ್ತು. ಆದರೆ ಈಗ ಮಿತಿ ಮೀರಿ ಹೋಗಿದೆ ನೋಡಿ. ಮತ್ತೊಂದು ದೊಡ್ಡ ಕಾರ್ಯಾಚರಣೆಯನ್ನು ಪೊಲೀಸರು ಮಾಡಿದ್ದಾರೆ ಇವತ್ತು. ಬೆಂಗಳೂರಿನಲ್ಲಿ 3 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ವಶಕ್ಕೆ ಪಡೆದಿದ್ದಾರೆ. 3 ಕೋಟಿ ರೂಪಾಯಿ ಮೌಲ್ಯದ್ದು. ಸಿಕ್ಕಿರೋದಿಷ್ಟು, ಸಿಗದೇ ಇರುವಂಥದ್ದು ಎಷ್ಟು? ಅಶೋಕನಗರ ಪೊಲೀಸರು ಕಾರ್ಯಾಚರಣೆ ಮಾಡಿರೋದು 3 kg 160 ಗ್ರಾಮ್ನಷ್ಟು MDMA. ಇದಕ್ಕೆ ಸಂಬಂಧಪಟ್ಟಂಗೆ ಸೈಯದ್ ಅನ್ನುವಂಥವನೊಬ್ಬ, ಶೇಖ್ ಮೊಹಮ್ಮದ್, ಇವರಿಬ್ಬರನ್ನೂ ಕೂಡ ಬಂಧಿಸಲಾಗಿದೆ. ನ್ಯೂ ಇಯರ್ ಪಾರ್ಟಿಗೆ ಅಂತಲೇ ಡ್ರಗ್ಸ್ ತರಿಸಿದ್ರಂತೆ. ನೈಜೀರಿಯಾ ಮೂಲದ ವ್ಯಕ್ತಿಯಿಂದ ಡ್ರಗ್ಸ್ ತರಿಸಿದ್ರು ಅಂತ. ಬೇರೆ ಬೇರೆ ಕಡೆಯಿಂದ ತರಿಸೋ ಅಗತ್ಯನೇ ಇಲ್ಲ. ಯಾಕಂದರೆ ಬೆಂಗಳೂರಲ್ಲೇ ಫ್ಯಾಕ್ಟ್ರಿಗಳನ್ನ ಹಾಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಬೆಂಗಳೂರಲ್ಲಿ ಮಹಾರಾಷ್ಟ್ರ ಪೊಲೀಸರು ಬಂದು ಹೇಳ್ತಾರೆ ಅಂತಂದರೆ ಬೆಂಗಳೂರಲ್ಲಿ ಇಂತಿಂಥ ಕಡೆಗೆ ಫ್ಯಾಕ್ಟ್ರಿಗಳಿವೆ ಅಂತ. ಎಲ್ಲಿ ಬಂದಿದೆ ಸ್ಥಿತಿ? ಮುಂದೆ ನಾವು ಎಷ್ಟರ ಮಟ್ಟಿಗೆ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬಹುದು, ಎಷ್ಟರ ಮಟ್ಟಿಗೆ ನಾವು ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡಬಹುದು, ಸ್ವಸ್ಥ ಭಾರತವನ್ನು ನಿರ್ಮಾಣ ಮಾಡಬಹುದು, ಯೋಚನೆ ಮಾಡಿ. ಯಾಕಂದರೆ ಏನು ಮಾಡೋದು ಬೇಡ, ನಮ್ಮ ಯುವಕರಿಗೆ ಒಂದಷ್ಟು ರುಚಿ ಹತ್ತಿಸ್ಬಿಟ್ರೆ ಇದರದ್ದು ಸಾಕು. ಜೀವನ ಪೂರ್ತಿ ದಾಸರಾಗಿಬಿಡ್ತಾರೆ. ಜೀವನ ಪೂರ್ತಿ ದಾಸರಾಗ್ತಾರೆ. ಮಾಡಬಾರದ ಕೆಲಸಗಳನ್ನೆಲ್ಲವನ್ನೂ ಕೂಡ ಮಾಡ್ತಾರೆ. ಡ್ರಗ್ಸ್ ಸಿಗುತ್ತೆ ಅಂತಂದರೆ ಮಾಡಬಾರದ ಕೆಲಸವನ್ನೆಲ್ಲವನ್ನೂ ಕೂಡ, ಕೊಲೆ ಸುಲಿಗೆ ದರೋಡೆ ತನಕನೂ ಮಾಡ್ತಾರೆ. ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡ್ತಾರೆ. ಈ ಡ್ರಗ್ಸ್ ಅನ್ನೋದೇ ಒಂದು ದೇಶದ್ರೋಹಿ ಚಟುವಟಿಕೆ ಬಿಡಿ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದರಲ್ಲಿ ಅದೆಷ್ಟರ ಮಟ್ಟಿಗೆ ಡ್ರಗ್ಸನ್ನು ವಶಪಡಿಸ್ಕೊಂಡಿರೋದು ಈ ಬಾರಿ? 1 ಕೇಸಾ 2 ಕೇಸಾ? 10 ಕೇಸ್ಗಳು. ಕಂಡು ಕೇಳಿರೋದಷ್ಟು ಮಟ್ಟಿಗೆ ದಾಖಲೆ ಈ ಬಾರಿ. ಅಶೋಕನಗರ ಪೊಲೀಸರನ್ನು ಮೆಚ್ಚಬೇಕು, ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ನಿಜಕ್ಕೂ ಒಳ್ಳೆ ಕೆಲಸ ಮಾಡಿದ್ದಾರೆ. 3 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್, MDMA ಅದರಲ್ಲೂ. ಒಂದು ಸರಿ ತಗೊಳ್ಳೋಕ್ಕೆ ಮಕ್ಕಳುಗಳು ಶುರು ಮಾಡಿದ್ವು ಅಂತಂದರೆ ಮುಗಿದೋಯ್ತು ಕತೆ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಡ್ರಗ್ಸ್ ಅದು ಒನ್ ವೇ. ಒಂದು ಸರಿ ನೀವು ಆ ವೇನಲ್ಲಿ ಹೋಗ್ಬಿಟ್ರಿ ಅಂತಂದರೆ ಜನ್ಮದಲ್ಲಿ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಮುಗೀತು ಕತೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಕಮಿಷನರ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಕಮಿಷನರ್ ಕೇಳೋಣ. ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 3.50 crores ಅಂದಾಜು ಬರ್ತದ್ದು MDMA ಕ್ರಿಸ್ಟಲ್ಸ್ ಅದು ರಿಕವರಿ ಆಗಿದೆ. 3 kg 200 grams. ಇದರಲ್ಲಿ ಇಬ್ಬರು ಆರೋಪಿಯವರಿದ್ದಾರೆ. ಇಬ್ಬರು ಆರೋಪಿ ಮೂಲತಃ ಬೆಂಗಳೂರು ಅವರೇ. ಆದರೆ ಇವ್ರಿಗೆ ಎಲ್ಲಿಂದ ಸಿಕ್ಕಿದೆ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಫಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ಅವ್ರಿಗೆ ಒಬ್ಬ ಫಾರಿನ್ ನ್ಯಾಷನಲ್ ಕಡೆಯಿಂದ ಸಿಕ್ಕಿದ್ದು. ಅದರದ್ದು ಕೂಡ ನಾವು ಡೀಟೇಲ್ಸ್ ನಮ್ಮ ಟೀಮ್ ಅವರು ತೆಗೆದು ಅವ್ರಿಗೆ ಕೂಡ ಅರೆಸ್ಟ್ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ. ಬಟ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 3.50 crores ಅಂದಾಜು ಬರ್ತದ್ದು MDMA ಕ್ರಿಸ್ಟಲ್ಸ್ ಅದು ರಿಕವರಿ ಆಗಿದೆ. 3 kg 200 grams. ಇದರಲ್ಲಿ ಇಬ್ಬರು ಆರೋಪಿಯವರಿದ್ದಾರೆ. ಇಬ್ಬರು ಆರೋಪಿ ಮೂಲತಃ ಬೆಂಗಳೂರು ಅವರೇ. ಆದರೆ ಇವ್ರಿಗೆ ಎಲ್ಲಿಂದ ಸಿಕ್ಕಿದೆ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಫಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ಅವ್ರಿಗೆ ಒಬ್ಬ ಫಾರಿನ್ ನ್ಯಾಷನಲ್ ಕಡೆಯಿಂದ ಸಿಕ್ಕಿದ್ದು. ಅದರದ್ದು ಕೂಡ ನಾವು ಡೀಟೇಲ್ಸ್ ನಮ್ಮ ಟೀಮ್ ಅವರು ತೆಗೆದು ಅವ್ರಿಗೆ ಕೂಡ ಅರೆಸ್ಟ್ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ. ಬಟ್ ಎಸ್, ಕಮಿಷನರ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ನೋಡಿ ಎಷ್ಟರ ಮಟ್ಟಿಗೆ ಎಲ್ಲಿಂದ ಬಂತಿದ್ದು. ನೈಜೀರಿಯಾ ಮೂಲದ ವ್ಯಕ್ತಿ. ಆ ನೈಜೀರಿಯಾ ಮೂಲದವ್ರು ಯಾಕೆ ಬರ್ತಾರೋ, ಅದು ಯಾವ ಘನ ಕಾರ್ಯಕ್ಕೋಸ್ಕರ ನಾವು ಅವ್ರನ್ನ ಸೇರಿಸ್ಕೊಂಡಿದ್ದೀವೋ ದೇವ್ರಿಗೇ ಗೊತ್ತು. ಅದೇನೇ ಅಂತಾರಾಷ್ಟ್ರೀಯ ಒಪ್ಪಂದಗಳಿರಲಿ, ಈ ಪಾರ್ಟಿ ನೀವು ಓದಕ್ಕೆ ಬಂದಿರುವಂಥವ್ರದ್ದು ಅದೇ ಕೆಲಸ, ಬರೆಯೋಕ್ಕೆ ಬಂದಿರುವಂಥವ್ರದ್ದು ಅದೇ ಕೆಲಸ. ಇವ್ರಿಗೆ ಅದು ಬಿಟ್ಟು ಬೇರೆ ಏನು ಗೊತ್ತೇ ಇಲ್ಲ. ಜೊತೆಗೆ ದಬ್ಬಾಳಿಕೆ ಬೇರೆ, ದೌರ್ಜನ್ಯಗಳು ಬೇರೆ ಇವ್ರದ್ದು. ಪೊಲೀಸರೇ ಕೆಲವೊಂದು ಸಂದರ್ಭದಲ್ಲಿ ಇವ್ರನ್ನ ತಡವಾಗಿ ಹೆದರ್ತಾರೆ. 3 kg 200 ಗ್ರಾಮ್ ಅಂತಂದ್ರೆ ಏನು ಅರ್ಥ? ಇದು ಏನು ಅರ್ಥ? ನಾನು ಹೇಳ್ತಾ ಇದ್ದೆ, ಇದು ಒನ್ ವೇ. ಒಂದು ಸರಿ ಇದಕ್ಕೆ ರೂಢಿ ಆದ್ರಿ ಅಂತಂದರೆ ಮುಗಿದೋಯ್ತು ಕತೆ, ವಾಪಸ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಮಾಜ ಹಾಳು ಮಾಡಬೇಕು, ಒಂದು ದೇಶ ಹಾಳು ಮಾಡಬೇಕು ಅಂತಂದರೆ ಯುವಕರನ್ನ ಹಾಳು ಮಾಡಿಬಿಟ್ರೆ ಸಾಕು, ಮುಗೀತು. ಅವರಿನೆಂದೂ ಕೂಡ ಮಾಮೂಲಿ ಸ್ಥಿತಿಗೆ ಬರಲ್ಲ. ಪೊಲೀಸರನ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಜನರಿಗಿರುವಂಥ ಪ್ರಶ್ನೆ ಒಂದನೇ, ಸಿಕ್ಕಿದ್ದಿಷ್ಟಾದರೆ ಸಿಗದೇ ಇರುವಂಥದ್ದು ಇನ್ನೆಷ್ಟಿದೆ ಅನ್ನೋದು.
3 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ನಾವು ನೋಡ್ತಾ ಇದ್ದೀವಿ, ನೀವೇ 10 ವರದಿಗಳನ್ನು ಮಾಡಿದ್ದೀರಿ. ಏನು ನಡೀತಾ ಇದೆ ನಿಜಕ್ಕೂ? ಯಾಕಂದರೆ ಹೊಸ ವರ್ಷಕ್ಕೋಸ್ಕರ ಇಷ್ಟರ ಮಟ್ಟಿಗೆ ತರ್ತಾ ಇದ್ದಾರೆ ಅನ್ನುವಂಥ ಮಾತು. ನೋಡಿ, ಸಿಕ್ಕಿರೋದಿಷ್ಟು, ಸಿಗದೇ ಇರುವಂಥದ್ದು ಎಷ್ಟು ಅನ್ನೋ ಪ್ರಶ್ನೆಯ ಜೊತೆಗೇನೆ ಇನ್ನೂ ಸಿಗ್ತಾನೇ ಇದೆ ಅಂತಂದರೆ ಈ ಬೆಂಗಳೂರಿನಲ್ಲಿ ಅದು ಎಷ್ಟರ ಮಟ್ಟಿಗೆ ಡ್ರಗ್ಸನ್ನು ಇವರು ಪೇರಿಸಿಟ್ಟಿರ್ಬೇಕು ಇವರು. ಯಾಕಂದರೆ ಬೆಂಗಳೂರಿನಲ್ಲಿ ಫ್ಯಾಕ್ಟ್ರಿಗಳಿವೆ, ಅದನ್ನು ಈ ಬೇರೆ ಬೇರೆ ರಾಜ್ಯದ ಪೊಲೀಸರು ಬಂದು ನಮಗೆ ತೋರಿಸ್ಕೊಡ್ತಾರೆ ಅಂತಂದರೆ ಅದಕ್ಕಿಂತ ನಾಚಿಗೇಡಿನ ಸಂಗತಿ ಇನ್ನೊಂದಿಲ್ಲ. ಆದರೆ ಈ ಅಶೋಕನಗರ ಪೊಲೀಸರನ್ನ ಅಭಿನಂದಿಸಬೇಕು. ಯಾಕಂದರೆ ಈ 3 ಕೋಟಿ ರೂಪಾಯಿ ಮೌಲ್ಯದ MDMA, ಹೆಚ್ಚಿನ ವಿವರ ಏನಿದೆ? ರಂಗನಾಥ್, ನೀವು ಈಗಾಗಲೇ ಗಮನಿಸಬಹುದಾಗಿದೆ, ಕಳೆದ 2 ವರ್ಷಗಳಿಂದಲೂ ಕೂಡ ಬೆಂಗಳೂರು ಪೊಲೀಸರು ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಕಾರ್ಯಾಚರಣೆಗಳು ಕೂಡ ನಡೆಸಿದ್ದಾರೆ. ಇದರ ಭಾಗವಾಗಿ ಈಗಾಗಲೇ ಅಶೋಕನಗರ ಪೊಲೀಸರು ಹೊಸ ವರ್ಷದ ದಿನವೇ ಸುಮಾರು ಅಂದಾಜು 3 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಂಡಿರತಕ್ಕಂಥದ್ದು. 2 ಆರೋಪಿಗಳನ್ನು ಈ ಪ್ರಕರಣದಲ್ಲಿ ಈಗಾಗಲೇ ಬಂಧನ ಮಾಡಿರತಕ್ಕಂಥದ್ದು. ಬೈಯಪ್ಪನಹಳ್ಳಿಯ ಮಲ್ಲೇಶ್ ಪಾಳ್ಯದಲ್ಲೂ ಕೂಡ ಆರೋಪಿಯೊಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ. ಆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಹೊಸ ವರ್ಷದ ದಿನದಂದು MDMA ಕ್ರಿಸ್ಟಲ್ 3 kgಗೂ ಅಧಿಕ ತೂಕ ಬಾಳುವಂಥ, ಅಂದರೆ 3 ಕೋಟಿ ಮೌಲ್ಯದ MDMA ಕ್ರಿಸ್ಟಲ್ಗಳನ್ನು ವಶಕ್ಕೆ ಪಡೆದುಕೊಂಡಿರತಕ್ಕಂಥದ್ದು. ಹೊಸೂರು ರಸ್ತೆಯ ಹಿಂದೂ ಸ್ಮಶಾನದಲ್ಲಿ ಈಗಾಗಲೇ ಈ ಒಂದು ಮಾದಕ ವಸ್ತು ಏನಿದೆ ವಶಕ್ಕೆ ಪಡೆದುಕೊಂಡಿರತಕ್ಕಂಥದ್ದು. 2 ಆರೋಪಿಗಳು ತತ್ಕ್ಷಣದಲ್ಲಿ ಪೊಲೀಸರಿಗೆ ಸೆರೆಸಿಕ್ಕಿರ್ತಕ್ಕಂಥದ್ದು. ಉಳಿದಂತೆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ನೈಜೀರಿಯಾ ಮೂಲದ ವ್ಯಕ್ತಿಯೊಬ್ಬ ಇವರಿಗೆ ಪೆಡ್ಲಿಂಗನ್ನು ಮಾಡಿ ಡ್ರಗ್ಸನ್ನು ಸಪ್ಲೈ ಮಾಡಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಆದರೆ ಆ ವ್ಯಕ್ತಿಯ ಕುರಿತಂತೆ ಇನ್ನಷ್ಟೇ ಮಾಹಿತಿ ಹೊರಬರಬೇಕಾಗಿದೆ. ಇನ್ನೂ ಕೂಡ ಆ ವ್ಯಕ್ತಿಗಾಗಿ ಪೊಲೀಸರು ಕೂಡ ಶೋಧವನ್ನು ಮುಂದುವರಿಸಿದ್ದಾರೆ. ಸದ್ಯದ ಮಟ್ಟಿಗೆ 3 ಕೋಟಿ ಮೌಲ್ಯದ 3 kg MDMA ಕ್ರಿಸ್ಟಲ್ಗಳನ್ನು ಕೂಡ ಈಗಾಗಲೇ ಅಶೋಕನಗರ ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು. ನ್ಯೂ ಇಯರ್ ದಿವಸ, ಅಂದರೆ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಈ ಮಾದಕ ವಸ್ತುವನ್ನು ವಿಲೇವಾರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಇವರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಕರಣದ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಆರೋಪಿಗಳಿದ್ದು ಆರೋಪಿಗಳ ಬಂಧನಕ್ಕೆ ಈಗಾಗಲೇ ಶೋಧ ಕಾರ್ಯವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.